ಆತ್ಮೀಯ ಸ್ನೇಹಿತ ಬಂಧುಗಳೇ, ಗುರುವಿನ ಮಹತ್ವವು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ದೊಡ್ಡದು. ಗುರುವು ಶಿಷ್ಯನಿಗೆ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುತ್ತಾನೆ. ಗುರುವು ದೇವರಿಗೆ ಸಮಾನ. ಯಾಕಂದರೆ ಗುರುವಿನ ಮಾರ್ಗದರ್ಶನವಿಲ್ಲದೆ ಭಗವಂತನನ್ನು ತಲುಪುವುದು ಸಹ ಕಷ್ಟ. ಗುರುವಿನ ಮಹತ್ವದ ವಿಚಾರಕ್ಕೆ ಬಂದರೆ, ಗುರು ಜ್ಞಾನದ ಬೆಳಕು, ಗುರು ಆಧ್ಯಾತ್ಮಿಕದ ಉನ್ನತಿ, ಗುರು ದೈವತ್ವದ ಮಾರ್ಗದರ್ಶಕ, ಗುರು ಜೀವನದ ದಾರಿದೀಪ. ಒಟ್ಟಾರೆಯಾಗಿ ಗುರು ಇಲ್ಲದೆ ಗುರಿ ತಲುಪುವಲು ಯಾರಿಗೂ ಸಾಧ್ಯವಿಲ್ಲ. ಗುರುವಿಗೆ ಸಂಪೂರ್ಣವಾಗಿ ಶರಣಾದವನು ಗುರಿ ತಲುಪುವವನು. ಗುರುವಿನ ಮಹತ್ವವನ್ನು ಸಾರುವ ಅನೇಕ ಉದಾಹರಣೆಗಳನ್ನು ನಮ್ಮ ಧರ್ಮ ಗ್ರಂಥಗಳಲ್ಲಿ ನಾವು ನೋಡಬಹುದು. ಶ್ರೀರಾಮನಿಗೆ ವಶಿಷ್ಠರು ಗುರುಗಳು, ಅರ್ಜುನನಿಗೆ ದ್ರೋಣರು ಗುರುಗಳು, ದ್ರೋಣಾಚಾರ್ಯರಿಗೆ ಪರಶುರಾಮರು ಗುರುಗಳು. ಹೀಗೆ ಗುರು ಪರಂಪರೆ ಹುಡುಕುತ್ತಾ ಹೋದರೆ ಆ ಗುರು ಎನ್ನುವವರಿಗೆ ಗುರು ಯಾರು ಎಂಬ ಪ್ರಶ್ನೆ ಹುಟ್ಟುತ್ತೆ. ಆ ಗುರುವಿನ ಗುರು ತ್ರಿಮೂರ್ತಿ ಸಾಕ್ಷಾತ್ಕಾರರಾದ ಗುರು ದತ್ತಾತ್ರೇಯರು. ಹೌದು ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ಗುರುವಿನ ಗುರು ಅಂತ ಕರೆಸಿಕೊಳ್ಳುವ ಮಹಾತ್ಮ ಗುರು ದತ್ತಾತ್ರೇಯರ ಕುರಿತು ಮತ್ತು ಗಾಣಗಾಪುರದಲ್ಲಿ ಇರುವ ಗುರು ದತ್ತಾತ್ರೇಯರ ನಿರ್ಗುಣ ಪಾದುಕೆಗಳ ಕುರಿತು ಇನ್ನೂ ಹೆಚ್ಚಿನ ವಿಷಯಗಳನ್ನು ಮತ್ತು ಕುತೂಹಲಕಾರಿ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಂದಿದ್ದೇನೆ. ಸ್ನೇಹಿತರೆ, ಈ ಚಿತ್ರೀಕರಣವನ್ನು ಸಂಪೂರ್ಣವಾಗಿ ಗಾಣಗಾಪುರದ ದತ್ತಾತ್ರೇಯರ ಸನ್ನಿಧಾನದಲ್ಲಿಯೇ ಚಿತ್ರಿಸಲಾಗಿದೆ. ಮೊದಲನೆಯದಾಗಿ ನಾವು ಗುರು ದತ್ತಾತ್ರೇಯರ ಕುರಿತು ತಿಳಿದುಕೊಳ್ಳೋಣ. ಅದಾದ ನಂತರದಲ್ಲಿ ಈ ಗಾಣಗಾಪುರದಲ್ಲಿ ಇರುವ ನಿರ್ಗುಣ ಪಾದುಕೆಗಳ ಕುರಿತು ಮತ್ತು ಈ ಸ್ಥಳದ ಮಹಿಮೆಯ ಕುರಿತು ಇನ್ನು ಹೆಚ್ಚಿನ ವಿಚಾರಗಳನ್ನು ಹಂತ ಹಂತವಾಗಿ ತಿಳಿಸುತ್ತಾ ಹೋಗ್ತೀನಿ. ಆದಿ ಋಷಿ ಅತ್ರಿ ಮತ್ತು ಅನಸೂಯ ದೇವಿಯ ಪುತ್ರರಾಗಿ ಶ್ರೀ ಗುರು ದತ್ತಾತ್ರೇಯರು ಜನಿಸುತ್ತಾರೆ. ಸ್ನೇಹಿತರೆ, ದತ್ತಾತ್ರೇಯರು ಹೇಗೆ ಜನಿಸಿದರು ಎಂಬ ಕಥೆ ಪುರಾಣಗಳಲ್ಲಿ ಕೆಲವೊಂದಿಷ್ಟು ವಿಶಿಷ್ಟವಾಗಿ ಮತ್ತು ಭಕ್ತಿಯಿಂದ ವಿವರಿಸಲಾಗಿದೆ. ಆದರೆ ನಾನು ಇಲ್ಲಿ ಅವರ ಜನ್ಮದ ಕಥೆಯನ್ನು ಆಧ್ಯಾತ್ಮಶೀಲ ಹಾಗೂ ತಪಸ್ಸಿನ ಮಹತ್ವವನ್ನು ತಿಳಿಸುವುದರ ಮೂಲಕ ವಿವರಿಸುವೆ. ಮಹಾನ್ ಋಷಿ ಅತ್ರಿ ಮತ್ತು ಅನಸೂಯ ದೇವಿ ಈ ಇಬ್ಬರು ದಂಪತಿಗಳು ಜಗತ್ಮೆಚ್ಚುವ ಆದರ್ಶ ದಂಪತಿಗಳಾಗಿದ್ದರು. ಅತ್ರಿ ಋಷಿಯು ಈ ಪ್ರಪಂಚದ ಒಳಿತಿಗಾಗಿ ತಪಸ್ಸು ಆಚರಿಸ್ತಾ ಇದ್ದರೆ, ಅವನ ಧರ್ಮ ಪತ್ನಿಯಾದ ಅನಸೂಯ ದೇವಿ ಮಹಾನ್ ಪತಿವ್ರತೆಯಾಗಿ ಗಂಡನ ಸೇವೆ ಮಾಡ್ತಾ ಇದ್ದಳು. ಈ ಇಬ್ಬರ ಆದರ್ಶ ದಂಪತಿಗಳ ವಿಚಾರ ಮೂರು ಲೋಕಗಳಿಗೂ ಸುದ್ದಿ ಹರಡುತ್ತೆ. ತ್ರಿಮೂರ್ತಿಗಳ ಧರ್ಮ ಪತ್ನಿಯರಾದ ಸರಸ್ವತಿ ದೇವಿ, ಲಕ್ಷ್ಮೀ ದೇವಿ, ಪಾರ್ವತಿ ದೇವಿಗಳಿಗೂ ಸಹ ಈ ವಿಚಾರ ಗೊತ್ತಾಗುತ್ತೆ. ಭೂಮಿಯ ಮೇಲೆ ಇರುವ ಒಬ್ಬ ಸಾಮಾನ್ಯ ಮಹಿಳೆ ಹೇಗೆ ಇಷ್ಟು ಶ್ರೇಷ್ಠಳೆನಿಸುವಳು, ಇದು ನಂಬಲು ಸಾಧ್ಯವಿಲ್ಲ ಅಂತ ಮಾತನಾಡಿಕೊಳ್ತಾರೆ. ತಮ್ಮ ಪತಿಗಳಾದ ಬ್ರಹ್ಮ, ವಿಷ್ಣು, ಶಿವನಿಗೆ ನೀವುಗಳು ಭೂಲೋಕಕ್ಕೆ ಹೋಗಿ ಅನಸೂಯಳನ್ನು ಪರೀಕ್ಷಿಸಿ ಬರಬೇಕು ಎಂದು ಕೇಳ್ಕೊಳ್ತಾರೆ. ತಮ್ಮ ಮಡದಿಯರ ಮಾತಿನಂತೆ ಬ್ರಹ್ಮ, ವಿಷ್ಣು, ಶಿವನು ಭೂಲೋಕಕ್ಕೆ ಬಂದು ಸನ್ಯಾಸಿ ವೇಷದಲ್ಲಿ ಅತ್ರಿ ಋಷಿಯ ಆಶ್ರಮಕ್ಕೆ ಆಗಮಿಸುತ್ತಾರೆ. ಅತಿಥಿ ದೇವೋಭವ ಎಂಬಂತೆ ಅನಸೂಯ ಆ ಸನ್ಯಾಸಿ ವೇಷಧಾರಿಗಳಾದ ತ್ರಿಮೂರ್ತಿಗಳನ್ನು ಸ್ವಾಗತಿಸಿ ಭಿಕ್ಷಾಟನೆಗೆ ನೀಡಲು ಹೋಗ್ತಾಳೆ. ಆದರೆ ಆ ಮೂವರು ಸನ್ಯಾಸಿಗಳು ಹೇಳ್ತಾರೆ, ಭಿಕ್ಷಾಟನೆ ಸ್ವೀಕರಿಸುವ ಮೊದಲು ನಮಗೆ ತುಂಬ ಹಸಿವಾಗಿದೆ ತಾಯಿ, ಹಾಗಾಗಿ ನಮಗೆ ಊಟ ಬಡಿಸುವೆಯಾ ಅಂತ ಕೇಳಿದಾಗ ಅನಸೂಯ ದೇವಿಯು ತುಂಬ ಪ್ರೀತಿಯಿಂದ ಅವರನ್ನು ಸ್ವಾಗತಿಸಿ ಊಟಕ್ಕೆ ಮಣೆ ಹಾಕುವ ಸಿದ್ಧತೆ ಮಾಡುತ್ತಿರಲು ಆ ಮೂವರು ಸನ್ಯಾಸಿಗಳು ಅನಸೂಯ ದೇವಿಗೆ ಒಂದು ಷರತ್ತು ಹಾಕ್ತಾರೆ. ನಿಮ್ಮ ಮನೆಯಲ್ಲಿ ನಾವು ಊಟ ಮಾಡಬೇಕಂದ್ರೆ ಊಟ ಬಡಿಸುವಳಾದ ನೀವು ನಮಗೆ ನಗ್ನ ರೂಪಧಾರಿಯಾಗಿ ಮೈ ಮೇಲೆ ಬಿಡಿ ಬಟ್ಟೆ ಇಲ್ಲದೆ ಊಟ ಬಡಿಸಿದರೆ ಮಾತ್ರ ನಾವು ಊಟ ಮಾಡುವೆವು ಅಂತ ಹೇಳ್ತಾರೆ. ತನ್ನ ಪತಿವ್ರತೆಯನ್ನು ಪರೀಕ್ಷಿಸುತ್ತಿರುವ ಪರಿಯನ್ನು ಅರಿತ ಆ ಮಹಾತಾಯಿ ಅವರ ಮಾತಿಗೇನೋ ಒಪ್ಪಿಕೊಳ್ತಾಳೆ. ಆ ಮೂವರ ಸನ್ಯಾಸಿಗಳ ಮೇಲೆ ತನ್ನ ಪತಿದೇವರನ್ನು ನೆನೆಸಿಕೊಂಡು ಕಮಂಡಲದಲ್ಲಿರುವ ನೀರನ್ನು ಅವರ ಮೇಲೆ ಸಿಂಪಡಿಸಿದಾಗ ಆ ಮೂವರು ಸನ್ಯಾಸಿಗಳು 6 ತಿಂಗಳ ಮಗುವಾಗಿ ಮಾರ್ಪಡುತ್ತಾರೆ. ತಾಯಿಯಾದವಳು ಹೇಗೆ ತನ್ನ ಮಕ್ಕಳಿಗೆ ಯಾವ ರೀತಿ ಲಾಲನೆ ಪೋಷಣೆ ಮಾಡುತ್ತಾಳೋ ಅದೇ ರೀತಿಯಾಗಿ ಆ ಮಕ್ಕಳನ್ನು ಲಾಲನೆ ಪೋಷಣೆ ಮಾಡಿ ಆ ಮೂವರು ಮಕ್ಕಳಿಗೆ ಹಾಲುಣಿಸಿ ಆ ಪುಟ್ಟ ಮಕ್ಕಳನ್ನು ತನ್ನ ಆಶ್ರಮದಲ್ಲಿ ಆಟವಾಡಲು ಬಿಡುತ್ತಾಳೆ. ಕಾಲದ ಸಮಯ ಕಳೆದ ನಂತರ ತುಂಬ ಸಮಯವಾದರೂ ತಮ್ಮ ಪತಿಯಂದಿರು ಹಿಂತಿರುಗುತ್ತಿಲ್ಲವೆಂದು ಚಿಂತೆಗೀಡಾದ ತ್ರಿಮೂರ್ತಿಗಳ ಧರ್ಮಪತ್ನಿಯರು ಅನಸೂಯಳ ಆಶ್ರಮಕ್ಕೆ ಆಗಮಿಸುತ್ತಾರೆ.
ಅಲ್ಲಿ ಅನಸೂಯಳ ಜೊತೆ ಆ ತ್ರಿಮೂರ್ತಿಗಳು ಚಿಕ್ಕ ಮಕ್ಕಳಾಗಿ ಆಟ ಆಡುತ್ತಿರುವುದನ್ನು ಗಮನಿಸಿ ತ್ರಿಲೋಕದ ಅಧಿಪತಿಗಳಾದ ತ್ರಿಮೂರ್ತಿಗಳು ಬಾಲಕ ರೂಪವನ್ನು ಪಡೆದು ತಾಯಿ ಅನಸೂಯಳ ಜೊತೆ ಆಟ ಆಡುತ್ತಿರುವುದನ್ನು ನೋಡಿ ಅಲ್ಲಿನ ಪರಿಸ್ಥಿತಿಯನ್ನು ಗಮನಿಸಿ ಅವರಿಗೆ ಜ್ಞಾನೋದಯವಾಗುತ್ತೆ. ತಾಯಿ ಅನಸೂಯ ದೇವಿಯು ಮಹಾನ್ ಪತಿರತೆಯೇ ಹೌದು ಎಂದು ತಿಳಿದ ಆ ತ್ರಿದೇವತೆಗಳು ತಮ್ಮ ಗಂಡಂದಿರನ್ನು ಮೊದಲಿನ ರೀತಿಯಾಗಿ ಪರಿವರ್ತಿಸಬೇಕು ಅಂತ ಕೇಳ್ತಾರೆ. ಮತ್ತೆ ಆ ಶಿಶುಗಳ ಮೇಲೆ ನೀರು ಸಿಂಪಡಣೆ ಮಾಡಿದಾಗ ಆ ಮಕ್ಕಳು ತಮ್ಮ ಮೂಲ ರೂಪವಾದ ಬ್ರಹ್ಮ ವಿಷ್ಣು ಶಿವ ನಿಜ ರೂಪವನ್ನು ಪಡೆದುಕೊಳ್ತಾರೆ. ತಾಯಿ ಅನಸೂಯಳಿಂದ ತಾಯಿಯ ಪ್ರೀತಿಯನ್ನು ಅನುಭವಿಸಿಕೊಂಡ ಆ ತ್ರಿಮೂರ್ತಿಗಳು ತುಂಬ ಸಂತೋಷಗೊಂಡು ತಾಯಿ ಅನಸೂಯಳಿಗೆ ವರವನ್ನು ಕೇಳಿಕೊಳ್ಳಲು ಹೇಳುತ್ತಾರೆ. ಆವಾಗ ತಾಯಿ ಅನಸೂಯೆಯು ನೀವು ಮೂವರು ನನ್ನ ಮಕ್ಕಳಾಗಿ ಜನಿಸಬೇಕೆಂದು ಬಯಸುತ್ತಾಳೆ. ಇವಳ ಮಾತಿಗೆ ಒಪ್ಪಿಕೊಂಡ ತ್ರಿಮೂರ್ತಿಗಳು ಕಾಲಕ್ರಮೇಣ ಅತ್ರಿ ಮತ್ತು ಅನಸೂಯಳ ದಂಪತಿಗಳ ಮಕ್ಕಳಾಗಿ ಈ ತ್ರಿಮೂರ್ತಿಗಳು ಜನಿಸುತ್ತಾರೆ. ಬ್ರಹ್ಮನ ಅಂಶದಿಂದ ಚಂದ್ರನು, ಶಿವನ ಅಂಶದಿಂದ ದುರ್ವಾಸ ಮುನಿಗಳು, ವಿಷ್ಣುವಿನ ಅಂಶದಿಂದ ದತ್ತಾತ್ರೇಯರು ಮಾರ್ಗಶಿರ ಮಾಸದ ಹುಣ್ಣಿಮೆಯೆಂದು ಜನಿಸುತ್ತಾರೆ. ಈ ಮೂವರು ಮಕ್ಕಳು ದೊಡ್ಡವರಾದ ನಂತರದ ದಿನಗಳಲ್ಲಿ ಚಂದ್ರನು ಚಂದ್ರಲೋಕಕ್ಕೆ ಅಧಿಪತಿಯಾಗಿ ಹೋಗ್ತಾನೆ. ದುರ್ವಾಸ ಮುನಿಗಳಿಗೆ ಅತಿಯಾದ ಕೋಪ ಇರುವ ಕಾರಣ ಅವರ ತಂದೆ ಅತ್ರಿ ಋಷಿಯು ದುರ್ವಾಸರನ್ನು ಶಿವನನ್ನು ಕುರಿತು ತಪಸ್ಸು ಮಾಡಲು ಕಳಿಸುತ್ತಾನೆ. ದತ್ತಾತ್ರೇಯರು ತಂದೆ ತಾಯಿಗಳ ಜೊತೆ ಕೆಲವೊಂದಿಷ್ಟು ದಿನ ಆಶ್ರಮದಲ್ಲಿ ಇರುತ್ತಾರೆ. ಆದರೆ ಲೋಕ ಕಲ್ಯಾಣಕ್ಕೆ ಎಂದು ಜನಿಸಿದ ದತ್ತಾತ್ರೇಯರು ಸಹ ಆಶ್ರಮವನ್ನು ಬಿಟ್ಟು ಹೋಗಲು ಮುಂದಾಗುತ್ತಾರೆ. ತಾಯಿ ಅನಸೂಯಳ ಮುದ್ದಿನ ಮಮತೆಯ ಮಗನು ದತ್ತಾತ್ರೇಯನು ಸಹ ಈ ಆಶ್ರಮವನ್ನು ತೊರೆಯುವ ವಿಷಯವನ್ನು ತಿಳಿದ ತಾಯಿ ದುಃಖಿತಳಾಗ್ತಾಳೆ. ಹೀಗಿರುವಾಗ ದತ್ತಾತ್ರೇಯರು ಒಂದು ದಿನ ತನ್ನ ತಾಯಿಗೆ ತನ್ನ ನಿಜ ರೂಪದ ದರ್ಶನವನ್ನು ತೋರಿಸಲು ಮುಂದಾಗ್ತಾರೆ. ಅದು ಬ್ರಹ್ಮ ವಿಷ್ಣು ಮತ್ತು ಶಿವನ ಸಂಯುಕ್ತ ರೂಪವಾಗಿ ತಾಯಿಗೆ ದರ್ಶನವನ್ನು ನೀಡುತ್ತಾರೆ. ತಾನು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದ್ದೇನೆ ತಾಯಿ, ಆದ್ದರಿಂದ ನನಗೆ ಲೋಕೋದ್ಧಾರಕ್ಕೆ ಅನುವು ಮಾಡಿಕೊಡಬೇಕು ಅಂತ ಕೇಳಿದಾಗ ತಾಯಿ ಅನಸೂಯ ಅನುಮತಿಯ ಮೇರೆಗೆ ದತ್ತಾತ್ರೇಯರು ಲೋಕ ಕಲ್ಯಾಣಕ್ಕೆ ಹೋಗಲು ಮುಂದಾಗುತ್ತಾರೆ. ಸ್ನೇಹಿತರೆ, ಇಲ್ಲಿ ದತ್ತ ಮತ್ತು ಅತ್ರೇಯ ಎರಡು ಪದಗಳು ಸೇರಿ ದತ್ತಾತ್ರೇಯ ಆಗಿದೆ. ದತ್ತಾತ್ರೇಯ ಅಂದರೆ ದತ್ತನು ಅತ್ರಿಯ ಮಗ. ಆತ್ರೇಯ ದತ್ತ ಎಂದರೆ ಕೊಡುವುದು ಎಂದರ್ಥ. ಇಲ್ಲಿ ದತ್ತನು ತನ್ನನ್ನು ತಾನು ಅತ್ರಿ ಮತ್ತು ಅನಸೂಯರಿಗೆ ಕೊಟ್ಟುಕೊಂಡು ದತ್ತನಾದನು. ಇದಿಷ್ಟು ದತ್ತಾತ್ರೇಯರ ಜೀವನ ಚರಿತ್ರೆ. ಇನ್ನು ದತ್ತಾತ್ರೇಯರಿಗೂ ಈ ಗಾಣಗಾಪುರಕ್ಕೂ ಯಾವ ರೀತಿ ಸಂಬಂಧ ಎಂಬ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬಹುದು. ಅದಕ್ಕೂ ಸಹ ಉತ್ತರ ಇದೆ. ದತ್ತಾತ್ರೇಯರು ಪುನರ್ಜನನವಾಗಿ ಶ್ರೀಪಾದ ಶ್ರೀವಲ್ಲಭರು ಮೊದಲ ಪೂರ್ಣ ಅವತಾರವನ್ನು ಪಡೆದು ಅನೇಕ ಪವಾಡಗಳನ್ನು ಮಾಡ್ತಾರೆ. ತಮ್ಮ ಮುಂದಿನ ಜನ್ಮ ರಹಸ್ಯ ವಿಚಾರವನ್ನು ತಿಳಿಸಿ ತಾವು ಮತ್ತೆ ಹುಟ್ಟುವುದಾಗಿ ತಿಳಿಸಿ ಎರಡನೇ ಅವತಾರಧಾರಿಯಾಗಿ ಪೂರ್ಣ ಅವತಾರಧಾರದಲ್ಲಿ ಶ್ರೀ ನರಸಿಂಹ ಸರಸ್ವತಿಯಾಗಿ ದತ್ತ ಅವತಾರವನ್ನು 1378ರಲ್ಲಿ ಮಹಾರಾಷ್ಟ್ರದ ಕಾರಂಜಪುರದಲ್ಲಿ ಜನಿಸಿ 1386ರಲ್ಲಿ ತಮ್ಮ 8ನೇ ವಯಸ್ಸಿನಲ್ಲಿ ಏಕಾಂಗಿಯಾಗಿ ಮನೆಯನ್ನು ತೊರೆದು ಕಾಶಿಗೆ ಹೋಗಿ ಶ್ರೀಕೃಷ್ಣ ಸರಸ್ವತಿಯವರಿಂದ ಸನ್ಯಾಸಿ ದೀಕ್ಷೆಯನ್ನು ಪಡೆದು ನರಸಿಂಹ ಸರಸ್ವತಿ ಎಂದು ಹೆಸರುವಾಸಿಯಾಗುತ್ತಾರೆ. ಸನ್ಯಾಸಿ ದೀಕ್ಷೆಯನ್ನು ಸ್ವೀಕರಿಸಿದ ನಂತರ ನರಸಿಂಹ ಸರಸ್ವತಿಯವರು ಹಲವಾರು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ. ತಮ್ಮ 30ನೇ ವಯಸ್ಸಿನಲ್ಲಿ ಮತ್ತೆ ತಮ್ಮ ಊರಾದ ಕಾರಂಜಿಗೆ ಬಂದು ತಮ್ಮ ತಂದೆ ತಾಯಿಯನ್ನು ನೋಡಿಕೊಂಡು ಮತ್ತೆ ತಮ್ಮ ತೀರ್ಥಯಾತ್ರೆಯನ್ನು ಮುಂದುವರಿಸಿ ಕೊನೆಯದಾಗಿ ಕರ್ನಾಟಕದತ್ತ ಮುಖ ಮಾಡಿದ ಇವರು ಗುಲ್ಬರ್ಗ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗಾಣಗಾಪುರದ ಗ್ರಾಮದಿಂದ ಸುಮಾರು 1.6 ಕಿಲೋಮೀಟರ್ ದೂರದಲ್ಲಿರುವ ಭೀಮ ಮತ್ತು ಅಮರಜ ನದಿಗಳ ಸಂಗಮದ ಹತ್ತಿರ ಬಂದು ನೆಲೆ ನಿಲ್ಲುತ್ತಾರೆ. ಸ್ನೇಹಿತರೆ, ಶ್ರೀ ಗುರು ಚರಿತ್ರೆ ಗ್ರಂಥದಲ್ಲಿ ಗಾಣಗಾಪುರವನ್ನು ಗಾಣಗಾ ಭವನ, ಗಂಧರ್ವ ಭವನ, ಗಂಧರ್ವಪುರ ಎಂಬ ಹೆಸರಿಂದ ಉಲ್ಲೇಖಿಸಲಾಗಿದೆ. ಗಾಣಗಾಪುರಕ್ಕೆ ಆಗಮಿಸಿದ ದತ್ತಾವತಾರಿಗಳಾದ ನರಸಿಂಹ ಸರಸ್ವತಿಗಳ ಆಗಮದಿಂದ ಇಲ್ಲಿ ದತ್ತ ಸಂಪ್ರದಾಯ ಹೆಚ್ಚಾಗಿ ದತ್ತಾತ್ರೇಯರನ್ನು ಅನುಸರಿಸುವವರ ಸಂಖ್ಯೆ ಹೆಚ್ಚಾಗುತ್ತೆ. ಇನ್ನು ಇವರ ಪವಾಡದ ವಿಚಾರಕ್ಕೆ ಬಂದರೆ, ಹೀಗೆ ಒಂದು ದಿನ ಗುರುಗಳು ಗಾಣಗಾಪುರದ ಗ್ರಾಮದ ಒಬ್ಬ ಬಡ ಬ್ರಾಹ್ಮಣನ ಮನೆಗೆ ಭಿಕ್ಷಾಟನೆಗೆ ಹೋಗುತ್ತಾರೆ. ಆ ಬಡ ಬ್ರಾಹ್ಮಣನ ಮನೆಯಲ್ಲಿ ಹಾಲು ಕೊಡದೇ ಇರುವ ಹಸುವನ್ನು ಹೊರತುಪಡಿಸಿ ಗುರುಗಳಿಗೆ ಭಿಕ್ಷೆ ನೀಡಲು ಏನೂ ಇರುವುದಿಲ್ಲ. ಇದನ್ನು ಗಮನಿಸಿದ ಗುರುಗಳು ಆ ಹಾಲು ಕೊಡದೇ ಇರುವ ಹಸುವಿಗೆ ಆಶೀರ್ವಾದ ಮಾಡಿ ಅದರಿಂದ ಹಾಲನ್ನು ಪಡೆದು ಪವಾಡ ರೂಪದಲ್ಲಿ ಅವರಿಗೆ ಅಚ್ಚರಿಯನ್ನು ಮೂಡಿಸುತ್ತಾರೆ. ಬೀದರ್ನ ಸುಲ್ತಾನನಾಗಿದ್ದ ಒಬ್ಬ ಮುಸ್ಲಿಂ ರಾಜನಿಗೆ ಮೈ ತುಂಬ ಗುಳ್ಳೆ ಎದ್ದು ರೋಗ ಬಾಧೆಯಿಂದ ಬಳಲುತ್ತಿರುತ್ತಾನೆ.
ಅವನಿಗೆ ಯಾರಿಂದಲೂ ಆ ರೋಗವನ್ನು ಹೋಗಲಾಡಿಸಲು ಸಾಧ್ಯವಾಗಿರುವುದಿಲ್ಲ. ಹೀಗಿರುವಾಗ ಗುರುಗಳ ದರ್ಶನದಿಂದ ಅವನ ರೋಗ ಹೋಗಲಾಡಿಸಿ ಅವನು ಸಹ ಗುರುಗಳ ಭಕ್ತನಾಗಿ ಮಾರ್ಪಡುತ್ತಾನೆ. ಇನ್ನು ಗಾಣಗಾಪುರದ ಸಂಗಮದ ಸನ್ನಿಧಾನಕ್ಕೆ ಬಂದು ಗುರುಗಳನ್ನು ಭೇಟಿಯಾಗಿ ತಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಂಡಾಗ ಅದನ್ನು ಈಡೇರಿಸುವ ಶಕ್ತಿಯನ್ನು ಈ ಮಹಾತ್ಮರು ಹೊಂದಿದ್ದರು. ಅನೇಕ ಭಕ್ತರ ರೋಗಗಳನ್ನು ಗುಣಪಡಿಸುವ ಶಕ್ತಿ ಇವರಲ್ಲಿತ್ತು. ಅಷ್ಟೇ ಅಲ್ಲ, ಶ್ರೀ ತ್ರಿವಿಕ್ರಮ ಭಾರತೀಯನೆಂಬ ಋಷಿಗಳಿಗೆ ವಿಶ್ವರೂಪನ ದರ್ಶನ ಸಹ ನೀಡಿದರು. ಹೀಗೆ ಹಲವಾರು ಪವಾಡಗಳನ್ನು ಮಾಡುತ್ತಾ ಭೀಮಾ ಅಮರಜ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿ ಜಪತಪ ಅನುಷ್ಠಾನಗಳನ್ನು ಮಾಡುತ್ತಾ ಸುಮಾರು 23 ವರ್ಷಗಳ ಕಾಲ ಗಾಣಗಾಪುರದ ಸ್ಥಳದಲ್ಲಿಯೇ ನೆಲೆ ನಿಲ್ಲುತ್ತಾರೆ. ಇನ್ನು ಗುರುಗಳು ಈ ಸನ್ನಿಧಾನವನ್ನು ತೊರೆದು ಶ್ರೀಶೈಲದ ಕದಳಿವನಕ್ಕೆ ಹೋಗಲು ಮುಂದಾಗುತ್ತಾರೆ. ಅಪಾರ ಭಕ್ತ ಸಮೂಹ ಈ ವಿಷಯವನ್ನು ತಿಳಿದು ತುಂಬ ದುಃಖಿತರಾಗ್ತಾರೆ. ದುಃಖದಲ್ಲಿರುವ ಭಕ್ತರ ಕುರಿತು ಗುರುಗಳು ಭಕ್ತರಿಗೆ ಒಂದು ರಹಸ್ಯಮಯವಾದ ಸಂದೇಶವನ್ನು ಹೇಳ್ತಾರೆ. ನನ್ನ ದೇಹ ಮಾತ್ರ ಇಲ್ಲಿಂದ ಹೊರಟು ಹೋಗುತ್ತದೆ, ಆದರೆ ನನ್ನ ಆತ್ಮ ಮಾತ್ರ ಇಲ್ಲಿಯೇ ನೆಲೆಸಿರುತ್ತದೆ. ನಾನು ದಿನಾಲು ಎಂದಿನಂತೆ ಈ ಗಾಣಗಾಪುರದ ಮನೆಗಳಿಗೆ ದಿನಾಲು ಸುಮಾರು 12 ಗಂಟೆಗಳ ಸಮಯಕ್ಕೆ ಯಾವ ರೂಪದಲ್ಲಿಯಾದರೂ ಭಿಕ್ಷಾಟನೆಗೆ ಬರುತ್ತೇನೆ. ನಾನು ಯಾವತ್ತಿಗೂ ನಿಮ್ಮೊಂದಿಗೆ ಇರುತ್ತೇನೆ ಎಂದು ಹೇಳಿ ಗುರುಗಳು ತಾವು ಧರಿಸುತ್ತಿರುವ ಪಾದುಕೆಗಳನ್ನು ಇಲ್ಲಿ ಬಿಟ್ಟು ಹೋಗ್ತಾರೆ. ಸುಮಾರು 13ನೇ ಶತಮಾನದ ಪಾದುಕೆಗಳನ್ನು ನಾವು ಇಂದಿಗೂ ಸಹ ಇಲ್ಲಿ ನಾವು ನೋಡಬಹುದು. ಆ ಪಾದುಕೆಗಳು ಇರುವ ಸ್ಥಳದಲ್ಲಿ ಒಂದು ಮಠವನ್ನು ನಿರ್ಮಿಸಲಾಗಿದೆ. ಆ ಮಠಕ್ಕೆ ನಿರ್ಗುಣ ಮಠ ಅಂತ ಕರೆಯಲಾಗುತ್ತೆ. ಇಂದಿಗೂ ಸಹ ಆ ಪಾದುಕೆಗಳನ್ನು ನಾವು ಈ ಮಠದಲ್ಲಿ ನೋಡಬಹುದು. ಸಾವಿರಾರು ಭಕ್ತರು ಆ ಪಾದುಕೆಗಳ ದರ್ಶನಕ್ಕೆ ಈ ಸನ್ನಿಧಾನಕ್ಕೆ ಬರುತ್ತಾರೆ. ಆ ನಿರ್ಗುಣ ಪಾದುಕೆಗಳು ನೋಡಲು ಕಲ್ಲಿನಿಂದ ನಿರ್ಮಿತವಾಗಿವೆ ಅಥವಾ ಕಟ್ಟಿಗೆಯಿಂದ ಮಾಡಲ್ಪಟ್ಟಿವೆ ಅಂತ ನೋಡುಗರ ಕಣ್ಣಿಗೆ ಕಾಣುತ್ತವೆ. ಆದರೆ ಪಾದುಕೆಗಳನ್ನು ಪೂಜಿಸುವಂಥ ಅರ್ಚಕರು ಹೇಳುವ ಪ್ರಕಾರ ಪಾದುಕೆಗಳು ತುಂಬ ಮೃದುವಾಗಿದ್ದು ಮನುಷ್ಯರ ಪಾದದ ರೀತಿ ಮುಟ್ಟುವವರಿಗೆ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಈ ಸ್ಥಳದಲ್ಲಿ ಗುರುಗಳು ಸದಾಕಾಲ ನೆಲೆಸಿರುವ ಕಾರಣ ಈ ಸನ್ನಿಧಾನಕ್ಕೆ ಬಂದ ಭಕ್ತರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಆ ಕಷ್ಟಗಳ ಪರಿಹಾರ ಸಹ ಆಗುತ್ತೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ನೀವೇನು ಈಗ ನೋಡ್ತಾ ಇದ್ದೀರಲ್ಲ, ಈ ಪವಿತ್ರ ಅಶ್ವತ್ಥ ವೃಕ್ಷದ ಕೆಳಗಡೆ ಕುಳಿತು ಗುರುಗಳು ಅಗಾಧವಾದ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ. ಇಂದಿಗೂ ಸಹ ಭಕ್ತರು ಈ ಸನ್ನಿಧಾನಕ್ಕೆ ಬಂದು ಈ ಮರವನ್ನು ಸುತ್ತುತ್ತಾ ತಮ್ಮ ಇಷ್ಟಾರ್ಥಗಳನ್ನು ಈಡೇರಲಿ ಎಂದು ಬೇಡಿಕೊಂಡು ಅಲ್ಲಿ ದಾರವನ್ನು ಕಟ್ಟುತ್ತಾರೆ. ಇಲ್ಲಿ ಭಕ್ತರಿಗೆ ಗುರು ಚರಿತ್ರೆಯ ಪಾರಾಯಣದ ವ್ಯವಸ್ಥೆ ಸಹ ಮಾಡಲಾಗಿದೆ. ಇನ್ನೊಂದು ಈ ಸನ್ನಿಧಾನದ ಮುಖ್ಯ ಮಹಿಮೆಯ ವಿಚಾರಕ್ಕೆ ಬಂದರೆ, ಪ್ರೇತಬಾಧೆ, ದುಷ್ಟಶಕ್ತಿಗಳ ತೊಂದರೆ, ಮಾಟ ಮಂತ್ರಕ್ಕೆ ಒಳಗಾದವರು ಈ ಸನ್ನಿಧಾನಕ್ಕೆ ಬಂದು ಸಂಗಮ ಸ್ನಾನ ಮಾಡಿ ಪಾದುಕೆಗಳ ದರ್ಶನ ಪಡೆದರೆ ಸರ್ವ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಅನ್ನುತ್ತಾರೆ ಇಲ್ಲಿನ ಸ್ಥಳೀಯರು. ಸ್ನೇಹಿತರೆ, ಇದಿಷ್ಟು ಸುಕ್ಷೇತ್ರ ಗಾಣಗಾಪುರದ ದತ್ತಾತ್ರೇಯರ ನಿರ್ಗುಣ ಪಾದುಕೆ ಮಠದ ಚರಿತ್ರೆಯಾಗಿದೆ. ಎಲ್ಲರ ಮೇಲೆ ಗುರು ದತ್ತಾತ್ರೇಯರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳುತ್ತಾ, ನಿಮಗೆ ಸಮಯ ಸಿಕ್ಕಾಗ ಗುರುವಿನ ದರ್ಶನಕ್ಕೆ ಬಂದು ಗುರುವಿನ ಆಶೀರ್ವಾದಕ್ಕೆ ಪಾತ್ರರಾಗಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಹತ್ವವಾದ ವಿಚಾರದೊಂದಿಗೆ ಬರುತ್ತೇನೆ ಅಂತ ಹೇಳುತ್ತಾ, ನನ್ನೆಲ್ಲ ಸ್ನೇಹಿತರಿಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.